ಕ್ರೆಬ್ ಸೈಕಲ್ ಮತ್ತೆ ಗ್ಲೈಕೋಲೈಸಿಸ್ ಅನ್ನ ಈಸಿಯಾಗಿ ಯಾವ ರೀತಿಯಲ್ಲಿ ಟ್ರಿಕ್ಸ್ ಯೂಸ್ ಮಾಡಿಕೊಂಡು ವಿತಿನ್ ಜಸ್ಟ್ 5 ಮಿನಿಟ್ಸ್ ಅಲ್ಲಿ ನೀವು ಈಗಲೇ ಕಲಿಬಹುದು. ವಿಡಿಯೋ ಹೆಲೋ ಎವ್ರಿವನ್, ವೆಲ್ಕಮ್ ಟು ಯೂಟ್ಯೂಬ್. ಫಸ್ಟ್ ಇಯರ್ PUC ಆನ್ಯುವಲ್ ಎಕ್ಸಾಮಿನೇಷನ್ ಇನ್ನೇನು ಹತ್ರ ಬಂದ್ಬಿಡ್ತು. ಬಹಳಷ್ಟು ಜನ ನನಗೆ ಈ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳು ಅಥವಾ ಕ್ವಶನ್ಸ್ಗಳು ಚಾಪ್ಟರ್ ವೈಸ್ ಮಾಡಿ ಅಂತ ಕೇಳ್ತಾ ಇದ್ದೀರಿ. ನಾನು ಚಾಪ್ಟರ್ ವೈಸ್ ಎಲ್ಲ ಕ್ವಶನ್ಸ್ಗಳನ್ನ ಅಥವಾ ಕಾನ್ಸೆಪ್ಟ್ಸ್ಗಳನ್ನ ಕೊಡ್ಲಿಕ್ಕೆ ಬರೋದಿಲ್ಲ. ಈ ಒಂದು ಸಣ್ಣ ವಿಡಿಯೋ ಸೆಷನ್ ಅಲ್ಲಿ ನನ್ನ 12 ವರ್ಷಗಳ PUC ಲೆವೆಲ್ನ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ ಅದರ ಮೇಲೆ ಕೆಲವು ಇಂಪಾರ್ಟೆಂಟ್ ಚಾಪ್ಟರ್ಗಳು ಜೊತೆಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳು ಅದನ್ನ ನಾನು ಹಾಕಿದ್ದೇನೆ. ಈ ಒಂದು ಬೋರ್ಡ್ ನಲ್ಲಿ ನಾನೇನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಗಳನ್ನ ಬರೆದಿಟ್ಟಿದ್ದೇನೆ ನೋಡಿ, ಇದನ್ನೇ ನೀವು ಓದ್ಕೊಂಡ್ಬಿಟ್ರೆ, ಈ ಕಾನ್ಸೆಪ್ಟ್ಸ್ ಗಳನ್ನ ಓದ್ಕೊಂಡ್ಬಿಟ್ರೆ 30 ಅಂತೂ ಆರಾಮ್ಸೆ ಮಾರ್ಕ್ ತೆಗಿಬಹುದು. 30 ಮಾರ್ಕ್ಸ್ ಬಂದೇ ಬರುತ್ತೆ. ಯಾಕಂತ ಹೇಳಿದ್ರೆ ಈ ಪ್ಲಾಂಟ್ ಕಿಂಗ್ಡಮ್, ಆನಿಮಲ್ ಕಿಂಗ್ಡಮ್ 8 + 8 16 ಮಾರ್ಕ್ ಬಂತ. ಜೊತೆಗೆ ನೀವೀಗ ನಮ್ಮ 3rd ಯೂನಿಟ್ ನೋಡಿದ್ರೆ, ಈ ಸೆಲ್ ಸ್ಟ್ರಕ್ಚರ್ ಮತ್ತೆ ಫಂಕ್ಷನ್ ಯೂನಿಟ್ ನೋಡಿದ್ರೆ, ಸೆಲ್ ದ ಯೂನಿಟ್ ಆಫ್ ಲೈಫ್ ಮತ್ತೆ ಬಯೋಮಾಲಿಕ್ಯೂಲ್ಸ್ ಮತ್ತೆ ಸೆಲ್ ಸೈಕಲ್ ಅಂಡ್ ಸೆಲ್ ಡಿವಿಷನ್ ಚಾಪ್ಟರ್ 3 ತಗೊಂಡ್ಬಿಟ್ರೆ ಇದು 10 ಮಾರ್ಕ್. ಇದು 6 + 6 ಎಷ್ಟಾಯ್ತು 22 ಪ್ಲಸ್ ಇದೆರಡು 16 38 ಮಾರ್ಕ್ ಬರುತ್ತೆ. ಬಟ್ 38 ಬರುತ್ತೆ ಅಂತ ಹೇಳಕ್ ಬರೋದಿಲ್ಲ. ಇದೆಲ್ಲ ಇಂಪಾರ್ಟೆಂಟ್. ನಾ ಹೇಳ್ದಲ್ಲ 12 ವರ್ಷ ನೋಡ್ತಾ ಇದ್ದೀನಿ, ಇದೇ ಕಾನ್ಸೆಪ್ಟ್ಸ್ ಮೇಲೆ ಕ್ವಶನ್ಸ್ ಗಳನ್ನ ಕೇಳ್ತಾ ಇದ್ರೆ, ಪರ್ಟಿಕ್ಯುಲರ್ಲಿ 5 ಮಾರ್ಕ್ಸ್ ಮತ್ತೆ 3 ಮಾರ್ಕ್ಸ್ 2 ಮಾರ್ಕ್ಸ್. ಆದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಹಾಗೂ ಫಿಲ್ ಇನ್ ದ ಬ್ಲಾಂಕ್ಸ್ ಏನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದನ್ನ ಹೇಳಲಿಕ್ಕೆ ಬರೋದಿಲ್ಲ. ಹೆಂಗ್ ಬೇಕಾದ್ರೂ ಕೇಳ್ಬೋದು, ಅದು ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕಾಗ್ತದೆ. ಬಟ್ ನಾನು ಹೇಳಿದಾಗೆ 2, 3, 5 ಮಾರ್ಕ್ಸ್ಗೆ ಎಸ್ ಯು ಕ್ಯಾನ್ ಸ್ಟಿಕ್ ಟು ಇಟ್, ಓಕೆ, ವಿತೌಟ್ ಎನಿ ಡೌಟ್. ಓಕೆ, ಇಲ್ಲಿ ನೋಡಿ ಪ್ಲಾಂಟ್ ಕಿಂಗ್ಡಮ್ ಚಾಪ್ಟರ್ ತಗೊಂಡ್ರೆ ನಾನು ಹೇಳಿದೆ 8 ಮಾರ್ಕ್ ಇದರಿಂದ ಬರುತ್ತೆ ಅಂತ ಹೇಳಿ. ಆಲ್ಗೆ, ಬ್ರಯೋಫೈಟ್, ಟೆರಿಡೋಫೈಟ್, ಜಿಮ್ನೋಸ್ಪರ್ಮ್ ಈ 4 ಪ್ಲಾಂಟ್ ಡಿವಿಷನ್ ಏನಿದೆ ಕರೆಕ್ಟ್ ಆಗಿ ಒಂದು 10 ಪಾಯಿಂಟ್ ಕಲ್ತ್ಕೊಂಡ್ಬಿಡಿ. ಈಗ ಆಲ್ಗೆಯಲ್ಲಿ ನಿಮಗೆ ಗೊತ್ತಿದೆ ಕ್ಲೋರೋಫೈಸಿಯಾ, ಫೈಯೋಫೈಸಿಯಾ, ರೋಡೋಫೈಸಿಯಾ ಒಂದು ಚಾರ್ಟ್ ಕೊಟ್ಬಿಟ್ಟಿದ್ದಾನೆ, ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಡಿ. ಮತ್ತೆ ಒಂದು 10 ಎಕ್ಸ್ಟ್ರಾ ಒಂದು ಪಾಯಿಂಟ್ ಗಳನ್ನ ಕಲ್ತಿಟ್ಕೊಳ್ಳಿ. ಕೇಳ್ಬಿಡ್ತಾನೆ ಎಕ್ಸ್ಪ್ಲೈನ್ ದ ಸ್ಯಾಲೆಂಟ್ ಫೀಚರ್ಸ್ ಆಫ್ ಆಲ್ಗೆ ಅಥವಾ ಬ್ರಯೋಫೈಟ್, ಟೆರಿಡೋಫೈಟ್, ಜಿಮ್ನೋಸ್ಪರ್ಮ್ 5 ಮಾರ್ಕ್ 100%. ನೀವು ನೋಡಿ ಪಾರ್ಟ್ ಡಿ ಅಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಇದಿದೆ ನೋಡಿ, ಫಸ್ಟ್ ಕ್ವಶನ್ ಇದು 5 ಮಾರ್ಕ್ ಬಂದೇ ಬರುತ್ತೆ. ಓಕೆ, ಈಗ ಆನಿಮಲ್ ಕಿಂಗ್ಡಮ್ ತಗೊಂಡ್ರೆ ಇಲ್ಲಿ ಚಾಪ್ಟರ್ನ ನಾವು 2 ಭಾಗವಾಗಿ ಡಿವೈಡ್ ಮಾಡಬಹುದು. ಅಂದ್ರೆ ಫಸ್ಟ್ ಏನಿದೆ ಅಂತ ಹೇಳಿದ್ರೆ ಈ ನಾನ್ ಕಾರ್ಡೇಟ್ಸ್ ಗಳನ್ನ ಕೊಟ್ಟಿದ್ದಾರೆ, ಇನ್ವರ್ಟಿಬ್ರೇಟ್ಸ್. ಓಕೆ, ಈಗ ವರ್ಟಿಬ್ರೇಟ್ ಅಥವಾ ನಾವು ಕಾರ್ಡೇಟ್ ತಗೊಂಡ್ರೆ ಅದರಲ್ಲಿ ಏನ್ ಬರುತ್ತೆ ಅಂತ ಹೇಳಿದ್ರೆ ಈ ಪ್ರೋಟೋಕಾರ್ಡೇಟ್ಸ್ ಬರುತ್ತೆ, ನಂತರ ಮೈನ್ ಆಗಿ ವರ್ಟಿಬ್ರೇಟ್ಸ್ ಬರುತ್ತೆ. ಅದರಲ್ಲಿ ನೀವು ಇಲ್ಲಿ ಕಾರ್ಡೇಟ ಮತ್ತೆ ನಾನ್ ಕಾರ್ಡೇಟ್ ಏನಿದೆ ಅದನ್ನ ಸರಿಯಾಗಿ ಒಂದು 5 ಡಿಫ್ರೆನ್ಸ್ ಅನ್ನ ಕಲ್ತ್ಕೊಳ್ಳಿ, ಬಂದೇ ಬರುತ್ತೆ, ವೆರಿ ಇಂಪಾರ್ಟೆಂಟ್. ಅಥವಾ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ ನೋಡಿ NCERT ಟೆಕ್ಸ್ಟ್ ಬುಕ್ ಅಲ್ಲಿ, ಅದನ್ನ ನೋಡಿಟ್ಕೊಳ್ಳಿ. ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅಲ್ಲಿ ಕೇಳುವ ಚಾನ್ಸ್ ಇದೆ. ABCD ಅಂತ ಕೊಟ್ಬಿಟ್ಟು ಅದೇನು ಅಂತ ಹೆಸರಿಸಿ ಅಂತ ಹೇಳ್ಬಿಟ್ಟು. ಈಗ ಕಾಂಡ್ರಿಕ್ಟಿಸ್ ಮತ್ತೆ ಆಸ್ಟಿಕ್ಟಿಸ್ ಏನಿದೆ, ಈ ಕಾರ್ಟಿಲೇಜಿನಸ್ ಫಿಶ್, ಬೋನಿ ಫಿಶ್, ಇದು ಒಂದು 8 ಪಾಯಿಂಟ್ ಕಲ್ತ್ಕೊಳ್ಳಿ, ಇಂಪಾರ್ಟೆಂಟ್ ವಿತ್ ಎಕ್ಸಾಂಪಲ್. ಮತ್ತೆ ಬರ್ಡ್ಸ್ ಇದೆ ಅಲ್ವಾ, ಏವ್ಸ್, ಅದರದ್ದು ಫುಲ್ ಸೈಲೆಂಟ್ ಫೀಚರ್ಸ್, ಅಡಾಪ್ಟೇಷನ್ ಕೇಳ್ಬಿಡ್ತಾನೆ ಫ್ಲೈಟ್ಗೆ. ಆಮೇಲೆ ಮ್ಯಾಮಲ್ಸ್ ಎಲ್ಲ ಕ್ಯಾರೆಕ್ಟರ್ಗಳನ್ನ ಕಲ್ತ್ಕೊಳ್ಳಿ. ಆರ್ಥ್ರೋಪೋಡ, ಈಗ ನಾವು ಇನ್ವರ್ಟಿಬ್ರೇಟಕ್ಕೆ ಬಂದ್ರೆ ಆರ್ಥ್ರೋಪೋಡದು ಎಲ್ಲ, ಬಟ್ ಫಾರ್ ಎಕ್ಸಾಂಪಲ್ ನೇಮ್ ದ ಬ್ಯಾಲೆನ್ಸಿಂಗ್ ಆರ್ಗನ್ ಇನ್ ಆರ್ಥ್ರೋಪೋಡ ಅಂತ ಕೇಳ್ಬೋದು. ಸ್ಟಾಟೋಸಿಸ್ಟ್ ಅಲ್ವಾ, ಎಕ್ಸ್ಕ್ರಿಟರಿ ಆರ್ಗನ್ ಕೇಳ್ಬೋದು, ಮಾಲ್ಪಿಜಿಯನ್ ಟ್ಯೂಬ್ಯೂಲ್ಸ್ ಅಂತ. ಸೊ ಅನಿಲಿಡದಲ್ಲೂ ಕೂಡ ಹಾಗೇನೆ ಎಕ್ಸ್ಕ್ರಿಟರಿ ಆರ್ಗನ್ ಕೇಳ್ಬೋದು, ಅಥವಾ ಸೈಲೆಂಟ್ ಫೀಚರ್ಸ್ ಕೇಳಬಹುದು. ಎಕ್ಸಾಂಪಲ್ಸ್ ಆಫ್ ಆಲ್ ಫೈಲ, ಎಲ್ಲ ಫೈಲಮ್ ಏನ್ ಕೊಟ್ಟಿದ್ದಾನೆ ಟೋಟಲ್ ಆಗಿ ನಿಮಗೆ ಇನ್ವರ್ಟಿಬ್ರೇಟದಲ್ಲಿ 10 ಫೈಲಮ್ ಬರುತ್ತಲ್ವಾ, ಪೋರಿಫೆರಾದಿಂದ ಹಿಡಿದ್ಬಿಟ್ಟು ಹೆಮಿಕಾರ್ಡೇಟ್ ಅವರೆಗೆ. ಅಲ್ಲಿ ಏನ್ ಮಾಡ್ಕೊಳ್ಳಿ, ಎಲ್ಲ ಒಂದು ಎಕ್ಸಾಂಪಲ್ಸ್ ಗಳನ್ನ ಸ್ವಲ್ಪ ಫೆಮಿಲಿಯರೈಸ್ ಮಾಡ್ಕೊಂಡ್ಬಿಡಿ. ಯಾಕೆ ಅಂತ ಹೇಳಿದ್ರೆ ಈಗ ಎಕ್ಸಾಮ್ ನಲ್ಲಿ ನಿಮಗೆ ಕೇಳ್ಬೋದು ಒಂದು 5 ಡಿಫ್ರೆಂಟ್ ಸ್ಪೀಶೀಸ್ ಗಳ ಹೆಸರುಗಳನ್ನ ಕೊಟ್ಬಿಟ್ಟು ಇದು ಯಾವ ಫೈಲಮ್ಗೆ ಅಥವಾ ಫೈಲಾಗೆ ಸೇರಿದ್ದು ಅಂತ ಹೆಸರಿಸಿ ಅಂತ. ಓಕೆ, ಸೊ ಅದಕ್ಕೋಸ್ಕರ ಸ್ವಲ್ಪ ಕಲ್ತ್ಕೊಂಡಿರಿ. ಎಕ್ಸ್ಕ್ರಿಟರಿ ಮತ್ತೆ ರೆಸ್ಪಿರೇಟರಿ ಸಿಸ್ಟಮ್ ಆಫ್ ಆಲ್ ದ ಫೈಲ. ಫಾರ್ ಎಕ್ಸಾಂಪಲ್ ಪ್ಲಾಟಿಹೆಲ್ಮಿಂಥಸ್ದು ಎಕ್ಸ್ಕ್ರಿಟರಿ ಸಿಸ್ಟಮ್ ಯಾವುದು ಅಂತ ಕೇಳಿದ್ರೆ ಫ್ಲೇಮ್ ಸೆಲ್ಸ್ ಅಲ್ವಾ, ಹಾಗೆ. ಓಕೆ, ಫೈನ್. ಈಗ ಸೆಲ್ ಚಾಪ್ಟರ್, ಸೊ ಇದು ನಮ್ಮ ಯೂನಿಟ್ 1 ಅಲ್ಲಿ ಬಂತು. ನಾನು ಯೂನಿಟ್ 2 ಅನ್ನ ಸ್ಕಿಪ್ ಮಾಡಿದ್ದೇನೆ, ಕೆಲವು ಮಕ್ಕಳಿಗೆ ಕನ್ಫ್ಯೂಷನ್ ಆಗ್ತದೆ ಅಂತ ಹೇಳ್ಬಿಟ್ಟು. ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ ಬೇಡ ಇಲ್ಲಿ. ಅನಾಟಮಿ ಅಂತೂ ಡಯಾಗ್ರಾಮ್ ಏನಿದೆ ಚೆನ್ನಾಗಿ ಕಲ್ತ್ಕೊಂಡ್ರು ಸಾಕು, ಬಟ್ ಈಗ ನಾನು ಅದನ್ನ ಸೇರಿಸಲಿಲ್ಲ. ಓಕೆ, ಫೈನ್. ಈಗ ಸೆಲ್, ಯಾಕಂತ ಹೇಳಿದ್ರೆ ಈ ವಿಡಿಯೋ ಮಾಡಿದ ಉದ್ದೇಶ ಅಂತ ಹೇಳಿದ್ರೆ ಎಕ್ಸಾಮಿನೇಷನ್ ಇನ್ನು ಕೆಲವೇ ದಿನಗಳು ಬಾಕಿ ಇದೆ. ಸೊ ಅಟ್ಲೀಸ್ಟ್ ಒಂದು 55 ಮಾರ್ಕ್ಸ್ ತೆಗೆಯುವಷ್ಟಾದ್ರೂ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಗಳು ಮತ್ತೆ ಚಾಪ್ಟರ್ ಗಳನ್ನ ಕೊಟ್ಬಿಟ್ರೆ ಈಸಿ ಆಗುತ್ತಲ್ಲ, ಅದಕ್ಕೋಸ್ಕರ ಕೆಲವು ಚಾಪ್ಟರ್ನ ಡೈರೆಕ್ಟ್ ಆಗಿ ಸ್ಕಿಪ್ ಮಾಡಿದ್ದೇನೆ, ಬೇಡ ಅಂತ ಹೇಳ್ಬಿಟ್ಟು. ಈಗ ಸೆಲ್ ತಗೊಳ್ಳೋಣ. ಡಯಾಗ್ರಾಮ್ಸ್ ಕರೆಕ್ಟ್ ಆಗಿ ಕಲ್ತ್ಕೊಳ್ಳಿ. ಆನಿಮಲ್ ಸೆಲ್ದು, ಪ್ಲಾಂಟ್ ಸೆಲ್ದು, ಮೈಟೋಕಾಂಡ್ರಿಯಾದು, ಕ್ಲೋರೋಪ್ಲಾಸ್ಟ್. ಸಮ್ ಟೈಮ್ಸ್ ಏನ್ ಮಾಡ್ತಾರೆ, ಅಲ್ಟ್ರಾ ಸ್ಟ್ರಕ್ಚರ್ ಆಫ್ ಮೈಟೋಕಾಂಡ್ರಿಯಾ ಎಕ್ಸ್ಪ್ಲನೇಷನ್ ಕೊಡಬೇಕು, ಜೊತೆಗೆ ಡಯಾಗ್ರಾಮ್ ಬರೀಬೇಕು. ಕ್ಲೋರೋಪ್ಲಾಸ್ಟ್ ಕೂಡ ಹೌದು, ಎಕ್ಸ್ಪ್ಲನೇಷನ್ ಪ್ಲಸ್ ಡಯಾಗ್ರಾಮ್. ಮತ್ತೆ ಆನಿಮಲ್ ಸೆಲ್, ಪ್ಲಾಂಟ್ ಸೆಲ್ ಎಲ್ಲ ಪಾರ್ಟ್ ಗಳನ್ನ ಚೆನ್ನಾಗಿ ಕಲ್ತ್ಕೊಳ್ಳಿ. ಕೆಲವು ಸಲ ಅವರೇ ಡಯಾಗ್ರಾಮ್ ಕೊಟ್ಟಿರ್ತಾರೆ, ನೀವು ಜಸ್ಟ್ ಕೆಲವು ಪಾರ್ಟ್ಸ್ ಗಳನ್ನ
ನೇಮ್ ಮಾಡಬೇಕಾಗ್ತದೆ. ಓಕೆ ಫೈನ್. ಆಮೇಲೆ ಎಂಡೋಮೆಂಬ್ರೇನ್ ಸಿಸ್ಟಮ್ ಏನಿದೆ ಅಂದ್ರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅದರ ಕೆಲಸ ಏನು, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮತ್ತೆ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ದು ಫಂಕ್ಷನ್ಸ್ ಗಳನ್ನ ನೆನ್ಪಿಟ್ಕೋಬೇಕು. ಆಮೇಲೆ ಇನ್ನೊಂದೇನಿದೆ ಲೈಸೋಸೋಮ್ಸ್ ಅನ್ನ ನೆನ್ಪಿಟ್ಕೊಳ್ಳಿ. ಆಮೇಲೆ ವ್ಯಾಕ್ಯೂಲ್ಸ್ ಏನ್ ಫಂಕ್ಷನ್ ಇದೆ ನೆನ್ಪಿಟ್ಕೊಳ್ಳಿ. ಕಾಂಟ್ರಾಕ್ಟಲ್ ವ್ಯಾಕ್ಯೂಲ್ ಇದೆಲ್ಲ ಅಮೀಬದಲ್ಲಿ ಅದರ ಕೆಲಸ ಏನು ಅಂತ ಕೇಳುವ ಚಾನ್ಸ್ ಇದೆ. ಗಾಲ್ಜಿ ಬಾಡೀಸ್ ಏನಿದೆ ಅದರ ಫಂಕ್ಷನ್ ಏನು ಅಂದ್ರೆ ಗ್ಲೈಕೋಲಿಪಿಡ್ ಫಾರ್ಮೇಶನ್ ಮತ್ತೆ ಗ್ಲೈಕೋಪ್ರೋಟೀನ್ ಫಾರ್ಮೇಶನ್ ಗಾಲ್ಜಿದು ಕೆಲಸ ಅಲ್ವಾ. ಮೆಂಬ್ರೇನ್ ಏನಿದೆ 4 ಆರ್ಗನೆಲ್ಸ್ ಅನ್ನ ಕಲ್ತ್ಕೊಂಡ್ಬಿಡಿ, ಅದೆಲ್ಲ ಸಿಂಗಲ್ ಲೇಯರ್ಡ್ ಆರ್ಗನೆಲ್, ಅದು ನೆನ್ಪಿಟ್ಕೊಳ್ಳಿ. ಸೀಲಿಯಾ ಮತ್ತೆ ಫ್ಲಾಜಿಲ್ಲಾ ಸ್ಟ್ರಕ್ಚರ್ ನೋಡಿರ್ತೀರಲ್ವಾ, ಸೀಲಿಯಾ ಫ್ಲಾಜಿಲ್ಲಾ. ಓಕೆ, ಸೊ ಅದನ್ನ ಚೆನ್ನಾಗಿ ಕಲ್ತ್ಕೊಂಡ್ಬಿಡಿ, ಇಂಪಾರ್ಟೆಂಟ್. ಇನ್ಕ್ಲೂಷನ್ ಬಾಡೀಸ್ ಇದು ಬ್ಯಾಕ್ಟೀರಿಯಾದೊಂದು ಕಾನ್ಸೆಪ್ಟ್. ಇದು ವಾಟರ್ ಇನ್ಕ್ಲೂಷನ್ ಬಾಡೀಸ್ ಗಿವ್ ಎಕ್ಸಾಂಪಲ್ ಅಂತ ಕೇಳ್ಬೋದು 2 ಮಾರ್ಕ್ಸ್ಗೆ ಅಥವಾ 3 ಮಾರ್ಕ್ಸ್ಗೆ. ಇನ್ಕ್ಲೂಷನ್ ಬಾಡೀಸ್ ಅಂದ್ರೆ ಈ ಸ್ಟೋರ್ಡ್ ಫುಡ್ ಅಥವಾ ರಿಸರ್ವ್ಡ್ ಫುಡ್ ಮಟೀರಿಯಲ್ ಇನ್ ಪ್ರೋಕ್ಯಾರಿಯೋಟ್ಸ್ ಅಥವಾ ಬ್ಯಾಕ್ಟೀರಿಯಾ. ಇದಕ್ಕೆ ಎಕ್ಸಾಂಪಲ್ ಸೈನೋಫೈಸಿಯನ್ ಗ್ರಾನ್ಯೂಲ್ಸ್ ಇದೆ, ಗ್ಲೈಕೋಜನ್ ಗ್ರಾನ್ಯೂಲ್ಸ್ ಇದೆ, ಫಾಸ್ಫೇಟ್ ಗ್ರಾನ್ಯೂಲ್ಸ್ ಇದೆ, ಅದೆಲ್ಲ. ಆಮೇಲೆ ಸೆಲ್ ಥಿಯರಿ ಗೊತ್ತಿದೆಯಲ್ವಾ, ಶ್ವಾನ್ ಮತ್ತೆ ಶ್ಲೀಡ್ ಅಂದು ಸೆಲ್ ಥಿಯರಿ, ಎರಡು ಪಾಯಿಂಟ್ಸ್ ಅನ್ನ ನೆನ್ಪಿಟ್ಕೊಳ್ಳಿ. ಮತ್ತೆ ಸೈಂಟಿಸ್ಟ್ ಗಳ ಹೆಸರು. ಪಾಲಿಸೋಮ್ಸ್ ಅಥವಾ ಪಾಲಿರೈಬೋಸೋಮ್ಸ್ ಇದು ಕೂಡ ಈ ಬ್ಯಾಕ್ಟೀರಿಯಾದ ಒಂದು ಕಾನ್ಸೆಪ್ಟ್. ಇದು ಇದ್ರ ಜೊತೆನೆ ಬರುತ್ತೆ ನೋಡಿ, ಇನ್ಕ್ಲೂಷನ್ ಬಾಡಿ ಆದ್ಮೇಲೆ ಅಥವಾ ಪಾಲಿಸೋಮ್ ಆದ್ಮೇಲೆ ಇನ್ಕ್ಲೂಷನ್ ಬಾಡಿ ಬರುತ್ತೆ. ಸೊ ಪಾಲಿಸೋಮ್ಸ್ ಅಂದ್ರೆ ಏನು ಅಂತ ಹೇಳಿ, ತುಂಬಾ ರೈಬೋಸೋಮ್ಗಳು ಒಂದು mRNA ಗೆ ಸ್ಟಕ್ ಆಗಿರುತ್ತೆ ಡ್ಯೂರಿಂಗ್ ಟ್ರಾನ್ಸ್ಲೇಷನ್ ಅದು. ಆಮೇಲೆ ಲ್ಯೂಕೋಪ್ಲಾಸ್ಟ್ ಇದು ಬಹಳ ಇಂಪಾರ್ಟೆಂಟ್. ಈ ಲ್ಯೂಕೋಪ್ಲಾಸ್ಟ್ ಅಂದ್ರೆ ಕಲರ್ಲೆಸ್ ಪ್ಲಾಸ್ಟಿಡ್ ವಿಚ್ ಇಸ್ ಮೆಂಟ್ ಫಾರ್ ಸ್ಟೋರೇಜ್ ಆಫ್ ಕಾರ್ಬೋಹೈಡ್ರೇಟ್, ಫ್ಯಾಟ್ ಮತ್ತೆ ಪ್ರೋಟೀನ್ಸ್. ಒಂದು ಕೋಡ್ ಇದೆ, ಅಮೆಲಾಲ್ ಇಸ್ ಎ ಕಾಪ್ ಅಂತ ಹೇಳಿ, ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ, ಈಸಿಯಾಗಿ ನೆನ್ಪಿಟ್ಕೋಬಹುದು. ಅಮೈಲೋಪ್ಲಾಸ್ಟ್, ಇಲಯೋಪ್ಲಾಸ್ಟ್ ಮತ್ತೆ ಅಲೆರೋಪ್ಲಾಸ್ಟ್ ಅದು ಏನು ಫಂಕ್ಷನ್ ಇದೆ ಅಂತ ಹೇಳ್ಬಿಟ್ಟು. ಮತ್ತೆ ಕ್ರೋಮೋಸೋಮ್ ಸ್ಟ್ರಕ್ಚರ್ ಟೈಪ್ಸ್ ಬಹಳ ಇಂಪಾರ್ಟೆಂಟ್, ಕರೆಕ್ಟ್ ಆಗಿ ಕಲ್ತ್ಕೊಂಡ್ರಿ. ಬೇಸ್ಡ್ ಆನ್ ದಿ ಪೊಸಿಷನ್ ಆಫ್ ದಿ ಸೆಂಟ್ರೋಮಿಯರ್ ವಿ ಕ್ಯಾನ್ ಕ್ಲಾಸಿಫೈ ದಿ ಕ್ರೋಮೋಸೋಮ್ ಇಂಟು 4 ಟೈಪ್ಸ್: ಮೆಟಾಸೆಂಟ್ರಿಕ್, ಸಬ್ ಮೆಟಾಸೆಂಟ್ರಿಕ್, ಆಕ್ರೋಸೆಂಟ್ರಿಕ್, ಟೀಲೋಸೆಂಟ್ರಿಕ್. ಇದು ಬಹಳ ಇಂಪಾರ್ಟೆಂಟ್. ಸೊ ಇದು ಸೆಲ್. ಇಲ್ಲಿ ನೀವು ಕರೆಕ್ಟ್ ಆಗಿ ನೀವು ಇದನ್ನ ಎಲ್ಲ ಕಲ್ತ್ಕೊಂಡ್ಬಿಟ್ರೆ ಮಿನಿಮಮ್ 7 to 8 ಮಾರ್ಕ್ಸ್ ಬರುತ್ತೆ ಔಟ್ ಆಫ್ 10. ಓಕೆ ಫೈನ್. ಮತ್ತೆ ಬಯೋಮಾಲಿಕ್ಯೂಲ್ಸ್ ಮಕ್ಕಳಿಗೆ ಕಷ್ಟ ಆಕ್ಚುಲಿ, ಬಟ್ ಈ ಚಾಪ್ಟರ್ ಈಸಿ ಟು ಪ್ರೆಡಿಕ್ಟ್. ಈಗ ಆರ್ಗ್ಯಾನಿಕ್ ಕಂಪೌಂಡ್ಸ್ ಅನ್ನ ತಕೊಂಡ್ರೆ ಲಿಪಿಡ್ಸ್ ಕರೆಕ್ಟ್ ಆಗಿ ಕಲ್ತ್ಕೊಳ್ಳಿ. ಕೇಳ್ತಾನೆ ಫ್ಯಾಟಿ ಆಸಿಡ್ ಅಲ್ಲಿ 2 ಎಕ್ಸಾಂಪಲ್ ಕೊಟ್ಬಿಟ್ಟಿದ್ದಾನೆ. ಯಾವ್ದೆಲ್ಲ ಹೇಳಿ? ಪಾಲ್ಮೆಟಿಕ್ ಆಸಿಡ್ ಒಂದು ಅಂದ್ರೆ 16 ಕಾರ್ಬನ್ ಗಿಂತ ಕಡಿಮೆ ಇರುತ್ತೆ. ಅರೆಕಿಡೋನಿಕ್ ಆಸಿಡ್ 20 ಕಾರ್ಬನ್ ಗಿಂತ ಕಡಿಮೆ ಇರುತ್ತೆ. ಅಮಿನೋ ಆಸಿಡ್ ಎಕ್ಸಾಂಪಲ್ಸ್ ಗಳು. ಓಕೆ, ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಸಾರಿ, ಈಗ ಲಿಪಿಡ್ ಅಲ್ಲಿ ಸ್ಕಿಪ್ ಮಾಡ್ಬಿಟ್ಟೆ. ಲಿಪಿಡ್ ನಲ್ಲಿ ಪುನಃ ಏನಿದೆ? ಗ್ಲಿಸರಾಲ್ ಇದೆ, ಮತ್ತೆ ಬಾಂಡ್ ಇದೆ ನೋಡಿ. ಈ ಫ್ಯಾಟಿ ಆಸಿಡ್ ಮತ್ತೆ ಗ್ಲಿಸರಾಲ್ ಸೇರಿದಾಗ ಗ್ಲಿಸರೈಡ್ ಆಗ್ತದೆ. ಯಾವ ಬಾಂಡ್ ಇದೆ? ಎಸ್ಟರ್ ಬಾಂಡ್. ಅದನ್ನು ನೆನ್ಪಿಟ್ಕೊಳ್ಳಿ. ಅಮಿನೋ ಆಸಿಡ್ ನಲ್ಲಿ ಕೂಡ ಬಹಳಷ್ಟು ಕೋಡ್ ಇದೆ. ನಾನೊಂದು ವಿಡಿಯೋ ಮಾಡಿದ್ದೆ 2-3 ವರ್ಷದ ಹಿಂದೆ. ಪ್ಲೇ ಲಿಸ್ಟಿಗೆ ಹೋಗ್ಬಿಟ್ಟು ಬಯಾಲಜಿ ಫಾಸ್ಟ್ ಟ್ರಿಕ್ಸ್ ಅಂತಿದೆ, ಕೆಲವು ಕಾನ್ಸೆಪ್ಟ್ಸ್ ಗಳ ಈಸಿ ಟ್ರಿಕ್ಸ್ ಅನ್ನ ಮಾಡಿದ್ದೇನೆ ನಾನು. ಅದನ್ನ ನೋಡ್ಕೊಳ್ಳಿ. ಅಮೈನೋ ಆಸಿಡ್ ಎಕ್ಸಾಂಪಲ್ ಟೋಟಲ್ 9 ಅಮೈನೋ ಆಸಿಡ್ ಇದೆ. ಅದನ್ನ ಯಾವ ರೀತಿ ನೆನ್ಪಿಟ್ಕೋಬೇಕು ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೇನೆ, ನೋಡ್ಕೊಳ್ಳಿ. ಪಾಲಿಸ್ಯಾಕರೈಡ್ಸ್ ಇಲ್ಲಿ ಪರ್ಟಿಕ್ಯುಲರ್ಲಿ ಇನುಲಿನ್ ಕೇಳ್ಬೋದು. ಇನುಲಿನ್ ಅಂದ್ರೆ ಹೋಮೋಪಾಲಿಮರ್ ಆಫ್ ಫ್ರುಕ್ಟೋಸ್, ಆಯ್ತಾ. ಮತ್ತೆ ಗ್ಲೈಕೋಜನ್ ಅಲ್ಲಿರುವಂತಹ ಬಾಂಡ್ ಯಾವುದು ಅಂತ ಕೇಳ್ಬೋದು. ಅಂದ್ರೆ ನಾರ್ಮಲಿ ಗ್ಲೈಕೋಸಿಡಿಕ್ ಬಾಂಡೇ ಇರೋದು ಪಾಲಿಸ್ಯಾಕರೈಡ್ ಅಲ್ಲಿ, ನೆನ್ಪಿಟ್ಕೊಳ್ಳಿ. ಸೆಲ್ಯುಲೋಸ್ ಮತ್ತೆ ಸ್ಟಾರ್ಚ್ ನ ನಡುವೆ ಡಿಫ್ರೆನ್ಸ್ ಕೇಳ್ತಾನೆ. ಅಂದ್ರೆ ಅಯೋಡಿನ್ ರಿಯಾಕ್ಷನ್ ಆದಾಗ ಸ್ಟಾರ್ಚ್ ಬ್ಲೂ ಕಲರ್ ಕೊಡುತ್ತೆ, ಯಾಕೆ? ಅದೇ ರೀತಿಯಾಗಿ ಸೆಲ್ಯುಲೋಸ್ ಜೊತೆ ಅಯೋಡಿನ್ ರಿಯಾಕ್ಷನ್ ಆದಾಗ ಯಾವ ಕಲರ್ ಕೊಡೋದಿಲ್ಲ, ಯಾಕೆ? ಅದೊಂದು ಕ್ವಶನ್ ಕೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಈಗ ನೀವು ಈ ಸ್ಟಾರ್ಚ್ ಅನ್ನ ತಕೊಂಡ್ರೆ ಅದು ಹೆಲಿಕಲ್ ಸ್ಟ್ರಕ್ಚರ್ ಇರುತ್ತೆ. ಸೊ ಅಯೋಡಿನ್ ಈಸಿಯಾಗಿ ಬೈಂಡ್ ಆಗುತ್ತೆ ಹೆಲಿಕಲ್ ಸ್ಟ್ರಕ್ಚರ್ಗೆ, ಅದಕ್ಕೆ ರಿಯಾಕ್ಷನ್ ಆಗಿ ಬ್ಲೂ ಕಲರ್ ಕೊಡುತ್ತೆ. ಈ ಸೆಲ್ಯುಲೋಸ್ ಏನಿದೆ ಅದು ಲೀನಿಯರ್ ಸ್ಟ್ರಕ್ಚರ್ ಇರೋದ್ರಿಂದ ಅಯೋಡಿನ್ ಬೈಂಡ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಮತ್ತೆ ಪ್ರೈಮರಿ ಮತ್ತೆ ಸೆಕೆಂಡರಿ ಮೆಟಬಾಲೈಟ್ಸ್ ಏನು? ಎಕ್ಸಾಂಪಲ್ಸ್ ಬಹಳ ಇಂಪಾರ್ಟೆಂಟ್. ಇದಕ್ಕೂ ಕೂಡ ನಾನು ಟ್ರಿಕ್ ವಿಡಿಯೋ ಮಾಡಿದ್ದೇನೆ. ಸೆಕೆಂಡರಿ ಮೆಟಬಾಲೈಟ್ ಅನ್ನು ಯಾವ ರೀತಿಯಲ್ಲಿ ನೆನ್ಪಿಟ್ಕೊಳ್ಳೋದು ಅಂತ ಹೇಳಿ ನೋಡ್ಬಿಡಿ. ಪ್ರೋಟೀನ್ ಎಕ್ಸಾಂಪಲ್ಸ್ ಗಿರ್ ಕ್ಯಾಟ್ ಅಂತ ಹೇಳುವಂತ ಕೋಡ್ ಅನ್ನು ಯೂಸ್ ಮಾಡ್ಕೊಂಡು ನೀವು ಕಲಿಬಹುದು. ಪ್ರೋಟೀನ್ ಕೊಟ್ಟಿದ್ದಾನೆ ನನ್ನ ಬಾಕ್ಸ್ ನಲ್ಲಿ. ಓಕೆ, ಆ ಪ್ರೋಟೀನ್ ಕಾನ್ಸೆಪ್ಟ್ ಅಲ್ಲೇ ಕೊಟ್ಟಿದ್ದಾನೆ NCERT ಅಲ್ಲಿ, ನೋಡ್ಕೊಳ್ಳಿ. ಆಮೇಲೆ ಸ್ಟ್ರಕ್ಚರ್, ಪ್ರೈಮರಿ ಸ್ಟ್ರಕ್ಚರ್, ಸೆಕೆಂಡರಿ, ಟರ್ಷರಿ, ಕ್ವಾಟರ್ನರಿ. ಬಾಂಡ್ಸ್ ಅಂತೂ ನೆನ್ಪಿಟ್ಕೋಬೇಕಾಗ್ತದೆ. ಪ್ರೈಮರಿ ಸ್ಟ್ರಕ್ಚರ್ ಅಲ್ಲಿ ಬರೀ ಪೆಪ್ಟೈಡ್ ಬಾಂಡ್ ನೋಡ್ತೀರಿ. ಸೆಕೆಂಡರಿ ಸ್ಟ್ರಕ್ಚರ್ ನಲ್ಲಿ ನೀವೇನ್ ನೋಡ್ತೀರಿ? ಆಲ್ಫಾ ಹೆಲಿಕ್ಸ್ ಒಂದು ಇದಿದೆ, ಟೈಪ್ ಇದೆ. ಆಮೇಲೆ ಬೀಟಾ ಪ್ಲೇಟೆಡ್ ಸ್ಟ್ರಕ್ಚರ್ ಇದೆ. ಬೀಟಾ ಪ್ಲೇಟೆಡ್ ಸ್ಟ್ರಕ್ಚರ್ ಅಲ್ಲಿ ಹೈಡ್ರೋಜನ್ ಬಾಂಡ್ ಇನ್ಕ್ಲೂಷನ್ ಆಗಿದೆ, ಒಂದು ಎಕ್ಸ್ಟ್ರಾ ಬಾಂಡ್. ಆಮೇಲೆ ಟರ್ಷರಿ ಸ್ಟ್ರಕ್ಚರ್ ತಕೊಂಡ್ರೆ ಹೈಡ್ರೋಜನ್ ಬಾಂಡ್, ಪೆಪ್ಟೈಡ್ ಬಾಂಡ್ ಜೊತೆಗೆ ಡೈಸಲ್ಫೈಡ್ ಬಾಂಡ್ ಬರುತ್ತೆ. ಮತ್ತೆ ಕ್ವಾಟರ್ನರಿ ಸ್ಟ್ರಕ್ಚರ್ ಎಕ್ಸಾಂಪಲ್ ಹಿಮೋಗ್ಲೋಬಿನ್ ಮತ್ತೆ ಆಂಟಿಬಾಡಿ ಮಾಲಿಕ್ಯೂಲ್. ಸೊ ನೆನ್ಪಿಟ್ಕೊಳ್ಳಿ. ಎನ್ಸೈಮ್ಸ್ ಅಂತೂ ಎಲ್ಲ ಕಲಿಬೇಕು. ಒಂದು ಕ್ವಶನ್ ಪಕ್ಕ ಬಂದೇ ಬರುತ್ತೆ 100%. ಮೆಕಾನಿಸಮ್ ಆಫ್ ಎನ್ಸೈಮ್ ಆಕ್ಷನ್ ಕೇಳ್ತಾನೆ. ಕ್ಲಾಸಿಫಿಕೇಶನ್ ಇದಕ್ಕೂ ಕೂಡ ಕೋಡ್ ಮಾಡಿದ್ದೀನಿ, ಹೌ ಟು ರಿಮೆಂಬರ್ ಇಟ್ ಅಂತ ಹೇಳಿ. ಎನ್ಸೈಮ್ ಕ್ಲಾಸಿಫಿಕೇಶನ್, ಆಕ್ಟಿವೇಶನ್ ಎನರ್ಜಿ ಕಾನ್ಸೆಪ್ಟ್, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಎನ್ಸೈಮ್ ಆಕ್ಟಿವಿಟಿ, ಮತ್ತೆ DNA ಸ್ಟ್ರಕ್ಚರ್, ಆಯ್ತಾ. ವಾಟ್ಸನ್ ಮತ್ತೆ ಕ್ರಿಕ್ದೊಂದು DNA ಸ್ಟ್ರಕ್ಚರ್ ನೋಡಿಟ್ಕೊಳ್ಳಿ. ಅದು ನ್ಯೂಕ್ಲಿಕ್ ಆಸಿಡ್ ಕಾನ್ಸೆಪ್ಟ್ ಅಲ್ಲೇ ಬರುತ್ತೆ ಇದೇ ಚಾಪ್ಟರ್ ಅಲ್ಲಿ. ನಂತರ ಸೆಲ್ ಸೈಕಲ್ ಚಾಪ್ಟರ್ಗೆ ಹೋಗೋದಾದ್ರೆ ಇಲ್ಲಿ ನಿಮಗೆ 6 ಮಾರ್ಕ್ ಈಸಿಯಾಗಿ ತೆಗಿಬಹುದು. ಪರ್ಟಿಕ್ಯುಲರ್ಲಿ ನೀವೇನ್ ಮಾಡಿ, ಆ
ಚಾಪ್ಟರ್ ಸ್ಟಾರ್ಟ್ ಆಗೋಗಳೇ ಸೆಲ್ ಸೈಕಲ್ ಒಂದು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾನೆ, ಚೆನ್ನಾಗಿ ಕಲ್ತ್ಕೊಂಡ್ಬಿಡಿ. ಅಲ್ಲೇ ಕೆಳಗಡೆ ಕ್ಯಾರಿಯೋಕೈನೆಸಿಸ್ ಸೈಟೋಕೈನೆಸಿಸ್ ಅಂತಿದೆ, ಅದನ್ನು ಸ್ವಲ್ಪ ನೋಡಿಟ್ಕೊಳ್ಳಿ, ಇಂಪಾರ್ಟೆಂಟ್ ಅದು. ಆಮೇಲೆ ಈ G0 ಫೇಸ್ ಅಂದ್ರೆ ಏನು, G1 ಫೇಸ್ ನಲ್ಲಿ ಏನಾಗ್ತದೆ, S ಫೇಸ್ ನಲ್ಲಿ ಏನಾಗ್ತದೆ, G2 ಫೇಸ್, S ಫೇಸ್ ನಲ್ಲಿ ರೆಪ್ಲಿಕೇಶನ್ ಆಗ್ತದೆ, ಮತ್ತೆ ಸೆಂಟ್ರಿಯೋಲ್ ಕೂಡ ಫಾರ್ಮೇಶನ್ ಆಗ್ತದೆ. ಅದಕ್ಕೂ ಕೋಡ್ ಮಾಡಿದ್ದೀನಿ, ಫಾಸ್ಟ್ ಟ್ರಿಕ್ಸ್ ಅಲ್ಲಿ ನೋಡ್ಕೊಂಡ್ಬಿಡಿ. ಹೌ ಟು ರಿಮೆಂಬರ್ ಸೆಲ್ ಸೈಕಲ್, ಮತ್ತೆ ಮೈಟೋಸಿಸ್, ಮತ್ತೆ ಮಿಯೋಸಿಸ್ ಸ್ಟೆಪ್ಸ್ಗಳು. ಪ್ರೋಫೇಸ್ ನೋಡ್ಬಿಡಿ, ಮಿಯೋಸಿಸ್ ನಲ್ಲಿ ಪ್ರೋಫೇಸ್ ಇಂದ 100%, ಲಿಟಲ್ ಜಾರಾ ಪ್ಲೀಸ್ ಡೋಂಟ್ ಡ್ಯಾನ್ಸ್ ಅಂತ ಹೇಳಿ ಒಂದು ಕೋಡ್ ಬೇರೆ ಮಾಡಿದ್ದೇನೆ. ಮತ್ತೆ ಕಟ್ ಸ್ಟೇಟ್ ಅಂಡ್ ಸಿಂಡಿಕೇಟ್ ಬ್ಯಾಂಕ್ ಅಂಡ್ ಗೋ ಟು ಚೈನಾ, ಹ್ಯಾವ್ ಟೀ, ಕ್ಯಾನ್ ಜನ್ ಅಂತ ಹೇಳಿ ಒಂದು ಕೋಡ್ ಮಾಡಿದ್ದೇನೆ. ಪ್ರೋಫೇಸ್ 1 ಆಲ್ ದ ಸ್ಟೇಜಸ್ ಡೆಡ್ ಈಸಿ. ಮತ್ತೆ ಸಿಗ್ನಿಫಿಕೆನ್ಸ್ ಆಫ್ ಮೈಟೋಸಿಸ್ ಮತ್ತೆ ಮಿಯೋಸಿಸ್, ಅದು ಕೂಡ ಇಂಪಾರ್ಟೆಂಟ್. ಡಿಫರೆನ್ಸ್ ಬಿಟ್ವೀನ್ ಮೈಟೋಸಿಸ್ ಅಂಡ್ ಮಿಯೋಸಿಸ್ ಬಹಳ ಇಂಪಾರ್ಟೆಂಟ್, ಕೇಳಬಹುದು, 3 ಮಾರ್ಕ್ ಕೇಳಬಹುದು. ಸೊ ಇದೇನಿದೆ, ಈ 5 ಚಾಪ್ಟರ್ಗಳನ್ನ ನೀವು ಸರಿಯಾಗಿ ಈ ಕಾನ್ಸೆಪ್ಟ್ಸ್ ಗಳನ್ನ ನಾನೇ ಹೇಳಿದ್ದೀನಿ, ಅದನ್ನ ಕರೆಕ್ಟ್ ಆಗಿ ನೆನಪಲ್ಲಿ ಇಟ್ಕೊಂಡ್ರೆ 100% ಅಥವಾ ಪ್ರಾಕ್ಟೀಸ್ ಮಾಡಿದ್ರೆ 100% 30 to 35 ಮಾರ್ಕ್ಸ್ ಬಂದೇ ಬರುತ್ತೆ. ಈಗ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಬೋರ್ಡ್ ಅನ್ನು ಇರೇಸ್ ಮಾಡಿಕೊಂಡು ಇನ್ನೊಂದು 5 ಚಾಪ್ಟರ್ ನ ಹಾಕ್ತೀನಿ, ಪ್ಲಾಂಟ್ ಫಿಸಿಯಾಲಜಿ ಮತ್ತೆ ಹ್ಯೂಮನ್ ಫಿಸಿಯಾಲಜಿ ಅಂತ. ಅದು ಕೂಡ ಈಸಿ ಚಾಪ್ಟರ್ಸ್ ಗಳನ್ನ ಪಿಕ್ ಮಾಡೋಣ. ಓಕೆ, ಇರೇಸ್ ಮಾಡ್ಕೊಂಡ್ಬಿಡ್ತೀನಿ. ಈಗ ನೆಕ್ಸ್ಟ್ ಬರೋದಾದ್ರೆ, ನಾನು ಇಲ್ಲಿ 5 ಇಂಪಾರ್ಟೆಂಟ್ ಚಾಪ್ಟರ್ ಗಳನ್ನ ಬರೆದಿಟ್ಟಿದ್ದೇನೆ. ಇಲ್ಲಿ ಈ ಪ್ಲಾಂಟ್ ಫಿಸಿಯಾಲಜಿಯಲ್ಲಿ 3 ಚಾಪ್ಟರ್ ಇದೆ. ಆಕ್ಚುಲಿ ನಿಮಗೆ ನಾನು ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಚಾಪ್ಟರ್ ನ ತೆಗ್ದಾಕ್ಬಿಟ್ಟಿದ್ದೇನೆ, ಬೇಡ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಏನಿದೆ 5 ನೀವು ಮಗ್ ಅಪ್ ಮಾಡಬೇಕಾಗ್ತದೆ, ಲಾಸ್ಟ್ ಮೂಮೆಂಟ್ ಅಲ್ಲಿ ಕಷ್ಟ ಆಗ್ಬಹುದು. ಇನ್ ಕೇಸ್ ನಿಮಗೆ ಕಲಿಬೇಕು ಅಂತ ಹೇಳಿದ್ರೆ ಅರಿಥಮೆಟಿಕ್ ಮತ್ತೆ ಜಿಯೋಮೆಟ್ರಿಕ್ ಏನು ಗ್ರೋತ್ ಒಂದು ರೇಟ್ ಕೊಟ್ಟಿದ್ದಾನೆ, ಸ್ವಲ್ಪ ಕಲ್ತ್ಕೊಳ್ಳಿ, ಇನಫ್. ಇಲ್ಲ ಓಕೆ ನಾನು ಕಲಿಬೇಕು ಅಂತ ಹೇಳಿದ್ರೆ ಆಕ್ಸಿನ್ ಒಂದು ಕಲ್ತ್ಕೊಳ್ಳಿ, ಮತ್ತೆ ಇನ್ನೊಂದು ಜಿಬ್ಬರಿಲಿನ್ ಒಂದು ಕಲ್ತ್ಕೊಳ್ಳಿ, ಕೇಳುವ ಚಾನ್ಸಸ್ ಇದೆ. ಓಕೆ, ಅಥವಾ ಈ ಆಪ್ಸಿಸಿಕ್ ಆಸಿಡ್ ಸ್ಟ್ರೆಸ್ ಹಾರ್ಮೋನ್, ಆ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಓಕೆ, ಇಲ್ಲಿ ಫೋಟೋಸಿಂಥಸಿಸ್ ಚಾಪ್ಟರ್ ತಗೊಂಡ್ರೆ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್ ಅನ್ನ ಕರೆಕ್ಟ್ ಆಗಿ ಕಲಿರಿ. ಕ್ಲೋರೋಫಿಲ್ ಎ, ಬಿ, ಝಾಂಥೋಫಿಲ್, ಕೆರೋಟಿನಾಯ್ಡ್ಸ್, ಆಕ್ಸೆಸರಿ ಪಿಗ್ಮೆಂಟ್ಸ್ ಅಂದ್ರೆ ಏನು, ಅದರ ಕೆಲಸ ಏನು ಅಂತ ಹೇಳ್ಬಿಟ್ಟು. ಮತ್ತೆ C3 ಪಾತ್ವೆ, ಕ್ಯಾಲ್ವಿನ್ ಸೈಕಲ್ ಬಹಳ ಇಂಪಾರ್ಟೆಂಟ್, ಕೇಳ್ತೇನೆ. ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಕ್ವಶನ್ ಅಲ್ಲಿ ಕೇಳುವಂತದ್ದು. ಅಥವಾ C4 ಪಾತ್ವೆ, ಹ್ಯಾಚ್ ಅಂಡ್ ಸ್ಲಾಕ್ ಪಾತ್ವೆ ಕೇಳ್ಬೋದು. ಇದೆರಡನ್ನು ನಾನು ವಿಡಿಯೋದಲ್ಲಿ ಮಾಡಿಟ್ಟಿದ್ದೇನೆ, ನಿಮ್ಗೆ ಪ್ಲೇ ಲಿಸ್ಟ್ ಹೋದ್ರೆ ಸಿಕ್ಬಿಡ್ತದೆ, ವಿಡಿಯೋ ಮಾಡಿದ್ದೇನೆ. ಇದು PS1 ಮತ್ತೆ PS2 ಫೋಟೋ ಸಿಸ್ಟಮ್ 1 ಮತ್ತೆ 2 ಡಿಫರೆನ್ಸ್ ಕೇಳುವ ಚಾನ್ಸ್ ಇದೆ. ಸೈಕ್ಲಿಕ್ ಅರ್ಥ ಆಯ್ತಾ, ಅಥವಾ ನಾನ್ ಸೈಕ್ಲಿಕ್, ಇದಕ್ಕೆ ನಾವು Z ಸ್ಕೀಮ್ ಅಂತ ಕರಿತೀವಲ್ಲ, ಇದನ್ನು ಕಲ್ತ್ಕೊಳ್ಳಿ, 5 ಮಾರ್ಕ್ಸ್ ಕೇಳುವ ಚಾನ್ಸಸ್ ಇದೆ. ವೆರಿ ಇಂಪಾರ್ಟೆಂಟ್, ಈಸಿ ಕೂಡ. ಇಲ್ಲಿ ನೋಡಿ ಕೀಮಿಯೋ ಆಸ್ಮೋಸಿಸ್, ಇದು ಕೂಡ ನಾನು ಈಸಿಯಾಗಿ ಯಾವ ರೀತಿಯಾಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡಬಹುದು ಅಂತ ಹೇಳಿ ವಿಡಿಯೋ ಮಾಡಿಟ್ಟಿದ್ದೇನೆ, ನೋಡಿ ಬೇಕಾದ್ರೆ. ಆಮೇಲೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಫೋಟೋಸಿಂಥಸಿಸ್, ಬ್ಲಾಕ್ಮನ್ಸ್ ಲಾ ಆಫ್ ಲಿಮಿಟಿಂಗ್ ಫ್ಯಾಕ್ಟರ್ ಏನಿದೆ ಅದನ್ನು ಕಲ್ತ್ಕೊಳ್ಳಿ. ಸೊ ಇದು ಫೋಟೋಸಿಂಥಸಿಸ್, ಈಸಿ ಟು ಪ್ರೆಡಿಕ್ಟ್ ಆಕ್ಚುಲಿ. ಓಕೆ, ನೆಕ್ಸ್ಟ್ ರಿಪ್ ಅಂದ್ರೆ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್. ಇದರಲ್ಲಿ ಪ್ರೆಡಿಕ್ಟ್ ಮಾಡದಂತ ಈಸಿ ಒಂದು ಕ್ವಶನ್ ಡೈರೆಕ್ಟ್ ಆಗಿ, ಗಿವ್ ದ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಗ್ಲೈಕೋಲೈಸಿಸ್ ಅಥವಾ ಫರ್ಮೆಂಟೇಷನ್ ಕೇಳಬಹುದು. ಆಲ್ಕೋಹಾಲ್ ಫರ್ಮೆಂಟೇಷನ್ ಇದೆ, ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಷನ್ ಇದೆ, ದಯವಿಟ್ಟು ಕಲ್ತ್ಕೊಳ್ಳಿ, ಇಂಪಾರ್ಟೆಂಟ್ ಇದು. ಮತ್ತೆ ಕ್ರೆಬ್ ಸೈಕಲ್ ಆಯ್ತಾ, ಈ ಕ್ರೆಬ್ ಸೈಕಲ್ ಮತ್ತೆ ಗ್ಲೈಕೋಲೈಸಿಸ್ ಅನ್ನ ಈಸಿಯಾಗಿ ಯಾವ ರೀತಿಯಲ್ಲಿ ಟ್ರಿಕ್ಸ್ ಯೂಸ್ ಮಾಡಿಕೊಂಡು ವಿತಿನ್ ಜಸ್ಟ್ 5 ಮಿನಿಟ್ಸ್ ಅಲ್ಲಿ ನೀವು ಈಗಲೇ ಕಲಿಬಹುದು. ವಿಡಿಯೋ ನೋಡ್ಬಿಡಿ, ಪ್ಲೇ ಲಿಸ್ಟ್ ಅಲ್ಲಿ ಹೋಗ್ಬಿಟ್ಟು ಹುಡುಕ್ಬಿಡಿ, ಕ್ರೆಬ್ ಸೈಕಲ್ ನೀಟ್ ಯುಗ್ ಅಂತ ಕೊಡಿ, ಕ್ರೆಬ್ ಸೈಕಲ್ ನೀಟ್ ಯುಗ್, ಆಮೇಲೆ ಗ್ಲೈಕೋಲೈಸಿಸ್ ನೀಟ್ ಯುಗ್ ಅಂತ ಕೊಡಿ, ಬಂದ್ಬಿಡುತ್ತೆ ಟ್ರಿಕ್ಸ್ ಅದು. ಓಕೆ, ಈಸಿ ಇದೆ. ಓಕೆ, ಆಮೇಲೆ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅದನ್ನು ಕಲ್ತ್ಕೊಡಿ. ಓಕೆ, ಮತ್ತೆ RQ ವ್ಯಾಲ್ಯೂ ಅಂತ ಕಂಪಲ್ಸರಿ. ಕಾರ್ಬೋಹೈಡ್ರೇಟ್ 1, ಪ್ರೋಟೀನ್ 0.9, ಆಯಿಲ್ಸ್ ಅಂದ್ರೆ ಲಿಪಿಡ್, ಅಲ್ಲಿ ಟ್ರೈಪಾಲ್ಮಿಟಿನ್ ಅದು ಕೊಟ್ಟಿದ್ದಾನೆ, ಆಕ್ಚುಲಿ ಒಂದು ಕೆಮಿಕಲ್ ಸ್ಟ್ರಕ್ಚರ್ ಅದರದ್ದು ನೆನ್ಪಿಟ್ಕೊಳ್ಳಿ. ಆಯಿಲ್ ಆದ್ರೆ 0.7, ವೆರಿ ಇಂಪಾರ್ಟೆಂಟ್, RQ ವ್ಯಾಲ್ಯೂ ಬಂದೇ ಬರುತ್ತೆ. ಮತ್ತೆ ಈಸಿ, ಇಷ್ಟನ್ನೇ ಕಲ್ತ್ಕೊಂಡ್ರು ಸಾಕು, 5 ಮಾರ್ಕ್ ಗ್ಯಾರಂಟಿ 100%. ಸೊ ಇಲ್ಲೊಂದು 5 10 ಮಾರ್ಕ್ ಆಗ್ಬಿಡ್ತದೆ. ಅವಾಗ ಎಷ್ಟಾಗಿತ್ತು, ಒಂದು 30+ ಅಂದೆ, 30+10 40 ಆಯ್ತು. ಆಮೇಲೆ ಈಗ ನಾವೀಗ ಹ್ಯೂಮನ್ ಫಿಸಿಯಾಲಜಿ ಬರೋದಾದ್ರೆ ಟೋಟಲ್ ಆಗಿ ನಿಮಗೆ ಎಷ್ಟು ಚಾಪ್ಟರ್ ಇದೆ, ಅಲ್ಲಿ 6 ಚಾಪ್ಟರ್ ಇದೆ ಅಲ್ವಾ, ಎಲ್ಲ ಬೇಡ, 3 ಚಾಪ್ಟರ್ನ ಫೋಕಸ್ ಮಾಡಿದ್ರು ಸಾಕು. ಈಗ ಬಾಡಿ, ನಾನೀಗ ಬಾಡಿ ಫ್ಲೂಯಿಡ್ಸ್ ಅಂಡ್ ಸರ್ಕ್ಯುಲೇಷನ್ ಚಾಪ್ಟರ್ ನ ಇನ್ಕ್ಲೂಡ್ ಮಾಡಿಲ್ಲ, ಅದು ಕೂಡ ಈಸಿ ಇದೆ. ಒಂದು ಹಾರ್ಟ್ ಡಯಾಗ್ರಾಮ್ ಅನ್ನ ಕಲ್ತ್ಕೊಳ್ಳಿ. ಆಮೇಲೆ ಯಾವ್ದು ಬರುತ್ತೆ ನಿಮಗೆ, ಈ ABO ಬ್ಲಡ್ ಗ್ರೂಪ್ ಸಿಸ್ಟಮ್ ಬರುತ್ತೆ, ಅದನ್ನು ಕಲ್ತ್ಕೊಳ್ಳಿ. ಆಮೇಲೆ ಇದು ಬಿಟ್ರೆ ಪ್ಲಾಸ್ಮಾ ಪ್ರೋಟೀನ್ಸ್ ಫಂಕ್ಷನ್ಸ್ ಗಳು ಮತ್ತೆ ಹೆಸರುಗಳನ್ನ ನೆನ್ಪಿಟ್ಕೊಳ್ಳಿ, ಅದು ಸ್ವಲ್ಪ ಇಂಪಾರ್ಟೆಂಟ್. ಆಮೇಲೆ ಕಾರ್ಡಿಯಾಕ್ ಸೈಕಲ್ ರೀಸೆಂಟ್ ಆಗಿ ವಿಡಿಯೋ ಮಾಡಿದ್ದೇನೆ, ಅದನ್ನ ನೋಡಿಟ್ಕೊಳ್ಳಿ. ಓಕೆ, ಅಂತದೇ ಕೇಳ್ತಾನೆ, ಬಟ್ ಅದನ್ನ ಬಿಡಬಹುದು ನೀವು. ಇಲ್ಲಿ ಬ್ರೀದಿಂಗ್ ಅಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅಲ್ಲಿ ಈಸಿ ಇದೆ. ಮೆಕ್ಯಾನಿಸಮ್ ಆಫ್ ಬ್ರೀದಿಂಗ್ ಇಲ್ಲಿ ವಿಡಿಯೋ ಮಾಡಿದ್ದಾನೆ ನೋಡಿ, ಈಸಿಯಾಗಿ ಅರ್ಥ ಆಗ್ಲಿ ಅಂತ ಹೇಳಿ. ಸ್ಟೆಪ್ಸ್ ಆಫ್ ರೆಸ್ಪಿರೇಷನ್ 5 ಸ್ಟೆಪ್ ಇದೆ, ಅಂದ್ರೆ ಫಸ್ಟ್ ಪಲ್ಮನರಿ ವೆಂಟಿಲೇಷನ್ ಇಂದ ಸ್ಟಾರ್ಟ್ ಆಗ್ತದಲ್ವಾ ಅದು. ಸೊ 5 ಸ್ಟೆಪ್ ಅಲ್ಲೇ ಇದೆ, NCERT ಅಲ್ಲಿ ಕೊಟ್ಟಿದ್ದಾನೆ. ಮತ್ತೆ ಪಾರ್ಷಲ್ ಪ್ರೆಷರ್ ಆಫ್ ಆಕ್ಸಿಜನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ನಮ್ಮ ಡಿಫ್ರೆಂಟ್ ಬಾಡಿ ಒಳಗಡೆ, ಬಾಡಿಯಲ್ಲಿ ಇರುವಂತಹ ಡಿಫ್ರೆಂಟ್ ಟಿಶ್ಯೂಗಳಲ್ಲಿ ಅಥವಾ ಈ ಆಲ್ವೆಲೈಗಳಲ್ಲಿ ಎಷ್ಟಿರುತ್ತೆ ಅಂತ ನೆನ್ಪಿಟ್ಕೋಬೇಕಾಗ್ತದೆ. ಓಕೆ, ಡಿಆಕ್ಸಿಜನೇಟೆಡ್ ಬ್ಲಡ್ ಅಲ್ಲಿ ಎಷ್ಟಿರುತ್ತೆ, O2 ಬ್ಲಡ್ ನಲ್ಲಿ ಎಷ್ಟಿರುತ್ತೆ ಅಂತ ಹೇಳಿ ನೋಡ್ಕೋಬೇಕು, ಕೇಳ್ತಾನೆ. ಅದೇ ಈ ಡಬಲ್ ಸರ್ಕ್ಯುಲೇಷನ್ ಒಂದು ಏನ್
ಏನ್ ಪಿಕ್ಚರ್ ಕೊಟ್ಟಿದ್ದೇನೆ ಅದರಲ್ಲಿ ಕೊಟ್ಟಿದ್ದೇನೆ ನೋಡಿ, ಸಿಸ್ಟಮಿಕ್ ಸರ್ಕ್ಯುಲೇಷನ್, ಪಲ್ಮನರಿ ಸರ್ಕ್ಯುಲೇಷನ್ ಅಲ್ಲಿ ಇರುವಂತಹ PO2 ಮತ್ತೆ PCO2 ವ್ಯಾಲ್ಯೂ ನೆನ್ಪಿಟ್ಕೊಳ್ಳಿ. ಮತ್ತೆ ಡೆಫಿನೇಷನ್ ಕಂಪಲ್ಸರಿ, ಇದನ್ನ ಕರೆಕ್ಟ್ ಆಗಿ ನೋಡಿಟ್ಕೊಳ್ಳಿ. ಟೈಡಲ್ ವಾಲ್ಯೂಮ್ ಇದೆ, ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಇದೆ, ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಇದೆ, ಮತ್ತೆ ರೆಸಿಡ್ಯೂಲ್ ವಾಲ್ಯೂಮ್ ಇದೆ, ವೈಟಲ್ ಕೆಪಾಸಿಟಿ ನೆನ್ಪಿಟ್ಕೊಳ್ಳಿ. ಡಯಾಗ್ರಾಮ್ ಆಫ್ ಡಿಫ್ಯೂಷನ್, ಒಂದು ಆಲ್ವಲೈದು ಚಿತ್ರ ಬಿಡಿಸ್ಬಿಟ್ಟು ಗೊತ್ತಿದೆ ಅಲ್ವಾ, ಬ್ಲಡ್ ವೆಸಲ್ ಕೊಟ್ಟಿದ್ದಾನೆ, ಕರೆಕ್ಟ್, ಬೇಸ್ಮೆಂಟ್ ಮೆಂಬ್ರೇನ್ ಮದ್ದು ಇರುತ್ತೆ, ಆ ಡಯಾಗ್ರಾಮ್ ಕೇಳ್ತಾನೆ ಅಥವಾ ಡೈರೆಕ್ಟ್ ಆಗಿ ಕೇಳ್ಬೋದು ಈ ಕಾಂಪೊನೆಂಟ್ ಯಾವುದು ಅಂತ ಹೇಳಿ. ಅಲ್ಲಿ ಡಯಾಗ್ರಾಮ್ ಅಲ್ಲೇ ಇದೆ, ಅದನ್ನ ಕಲ್ತ್ಕೊಂಡ್ರೆ ಆಯ್ತು. 3 ಮಾರ್ಕ್ಸ್ ಕ್ವಶನ್ ಅದು. ಆಮೇಲೆ ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್, ಆಕ್ಸಿಜನ್ ಡಿಸ್ ಅಸೋಸಿಯೇಷನ್ ಕರ್ವ್ ಏನಿದೆ ಕರೆಕ್ಟ್ ಆಗಿ ಕಲ್ತ್ಕೊಂಡ್ಬಿಡಿ, ಈಸಿ. ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಟ್ರಾನ್ಸ್ಪೋರ್ಟ್, ಕೊನೆಗೆ ಡಿಸಾರ್ಡರ್ ಕಂಪಲ್ಸರಿ. ಈ ನೀವು ಅಟ್ಲೀಸ್ಟ್ ಈ 3 ಚಾಪ್ಟರ್ ನ ಕರೆಕ್ಟ್ ಆಗಿ ಫೋಕಸ್ ಮಾಡ್ಕೊಂಡು ನೆಕ್ಸ್ಟ್ ಏನಿದೆ ಬಾಡಿ ಫ್ಲೂಯಿಡ್ ಸರ್ಕ್ಯುಲೇಷನ್ ಅಲ್ಲಿ ಡಿಸಾರ್ಡರ್ ಮಾತ್ರ ಓದ್ಕೊಂಡ್ರು ಆಲ್ಮೋಸ್ಟ್ ಸೇಫ್ ನೀವಲ್ಲಿ. ಆಮೇಲೆ ನ್ಯೂರಲ್ ಕಂಟ್ರೋಲ್ ಕೋಆರ್ಡಿನೇಷನ್ ಇದೆ, ಮತ್ತೆ ಲಾಸ್ಟ್ ಗೆ ಹಾರ್ಮೋನ್ ಚಾಪ್ಟರ್ ಇದೆ ಅಲ್ವಾ. ಸೊ ಅದನ್ನು ಕೂಡ ನೀವು ಕರೆಕ್ಟ್ ಆಗಿ ಡಿಸಾರ್ಡರ್ಸ್ ಮಾತ್ರ ಫೋಕಸ್ ಮಾಡಿದ್ರು ಕೂಡ ಅಟ್ಲೀಸ್ಟ್ ಒಂದು 3 ಮಾರ್ಕ್ ಬಂದ್ಬಿಡುತ್ತೆ. ನೆಕ್ಸ್ಟ್ ಈ ಎಕ್ಸ್ಕ್ರಿಟರಿ ವೇಸ್ಟ್ ಅಂಡ್ ಎಲಿಮಿನೇಷನ್ ಚಾಪ್ಟರ್ ತಗೊಂಡ್ರೆ ಟೈಪ್ಸ್ ಆಫ್ ಆರ್ಗನಿಸಮ್ಸ್ ಬೇಸ್ಡ್ ಆನ್ ದೇರ್ ಎಕ್ಸ್ಕ್ರೇಷನ್ ಅಂತ, ಅಮೋನೋಟೆಲಿಕ್, ಯೂರಿಯೋಟೆಲಿಕ್, ಯೂರಿಕೋಟೆಲಿಕ್ ವಿತ್ ಎಕ್ಸಾಂಪಲ್, ಕಂಪಲ್ಸರಿ ಕ್ವಶನ್ ನೆನ್ಪಿಟ್ಕೊಳ್ಳಿ. ಮತ್ತೆ ನೆಫ್ರಾನ್ ಡಯಾಗ್ರಾಮ್ ನ ಕರೆಕ್ಟ್ ಆಗಿ ಕಲರಿ, ಮತ್ತೆ ಟೈಪ್ಸ್ ಆಫ್ ನೆಫ್ರಾನ್ಸ್ ನೋಡಿಟ್ಕೊಳ್ಳಿ. ಮತ್ತೆ ಯೂರಿನ್ ಫಾರ್ಮೇಶನ್ ನಾನು ವಿಡಿಯೋ ಮಾಡಿದ್ದೇನೆ, ಇದು ಯೂರಿನ್ ಫಾರ್ಮೇಶನ್. ಆಮೇಲೆ ಮಿಕ್ಚುರೇಷನ್ ಹೇಗಾಗ್ತದೆ, ಮಿಕ್ಚುರೇಷನ್ ರಿಫ್ಲೆಕ್ಸ್ ಅಂದ್ರೆ ಏನು, ಅದು ಕೂಡ ಇಂಪಾರ್ಟೆಂಟ್. ಇದು ರೆಗ್ಯುಲೇಷನ್ ಆಫ್ ಎಕ್ಸ್ಕ್ರೇಷನ್ ಅಲ್ಲಿ ಬರುವಂತ ಕಾನ್ಸೆಪ್ಟ್, ರೆನಿನ್ ಮತ್ತೆ ಏಂಜಿಯೋಟೆನ್ಸಿನ್ ಮೆಕ್ಯಾನಿಸಮ್, ವೆರಿ ವೆರಿ ಇಂಪಾರ್ಟೆಂಟ್. ಅದೇ ಕಾನ್ಸೆಪ್ಟ್ ನಲ್ಲಿ ನೀವು ADH, ಹೈಪೋಥಾಲಮಸ್ ಇಂದ ಬರುವಂತಹ ಒಂದು ADH ಹಾರ್ಮೋನ್ ಕೆಲಸ ಏನು ಅಂತ ಹೇಳಿ, ಇಟ್ ಪ್ರಿವೆಂಟ್ಸ್ ಈ ಡೈಯೂರೇಸಿಸ್, ಅದಕ್ಕೆ ಆಂಟಿ ಡೈಯೂರೆಟಿಕ್ ಹಾರ್ಮೋನ್ ಹೇಗೆ ಕೆಲಸ ಮಾಡ್ತದೆ ನೋಡಿಟ್ಕೊಳ್ಳಿ. ಆಲ್ಡೋಸ್ಟಿರಾನ್ ಕೆಲಸ ಏನು, ಇಟ್ ಈಸ್ ಆಕ್ಚುಲಿ ಹೆಲ್ಪ್ಸ್ ಇನ್ ದ ಆಕ್ಟಿವ್ ರಿಅಬ್ಸಾರ್ಪ್ಷನ್ ಆಫ್ ಸೋಡಿಯಂ, ಅರ್ಥ ಆಯ್ತಾ, ಅಂಡ್ ವಾಟರ್ ಫ್ರಮ್ ದಿ ಡಿಸ್ಟಲ್ ಪಾರ್ಟ್ಸ್ ಆಫ್ ದಿ ನೆಫ್ರಾನ್, ಆಲ್ಡೋಸ್ಟಿರಾನ್ ಫಂಕ್ಷನ್. ಆಮೇಲೆ ಅದರ್ ಎಕ್ಸ್ಕ್ರಿಟರಿ ಆರ್ಗನ್ಸ್ ಯಾವುದು, ಈ ಲಿವರ್ದ ಕೆಲಸ ಏನು, ಸ್ಕಿನ್ ಕೆಲಸ ಏನು, ಸೆಬೇಷಿಯಸ್ ಗ್ಲ್ಯಾಂಡ್ ಕೆಲಸ ಏನು ಅಂತ ಹೇಳಿ ಇದೆ ಅಲ್ಲಿ, ನಿಮ್ಗೆ ಗೊತ್ತಾಗ್ತದೆ. ಅದನ್ನು ಸ್ವಲ್ಪ ನೋಡಿಟ್ಕೊಳ್ಳಿ. ಬೇಕಾದ್ರೆ ಅದಕ್ಕೂ ಈಸಿಯಾಗಿ ರಿಮೆಂಬರ್ ಮಾಡ್ಲಿಕ್ಕೆ ಬೇಕಾದ್ರೆ ವಿಡಿಯೋ ಮಾಡ್ತೇನೆ. ನಿಮಗೆ ಏನ್ ಕಾನ್ಸೆಪ್ಟ್ ಬೇಕು, ಯಾವ್ದು ಬೇಕು ಅಂತ ಹೇಳಿದ್ರೆ ನೀವು ಕಮೆಂಟ್ ಅಲ್ಲಿ ಬರೆದ್ಬಿಟ್ರೆ ನನಗೆ ಈಸಿ ಆಗಿಬಿಡುತ್ತೆ. ಓಕೆ, ಮತ್ತೆ ಡಿಸಾರ್ಡರ್ಸ್ ಅನ್ನ ಕಲಿಲೇಬೇಕು ಕಂಪಲ್ಸರಿ. ಲೋಕೋಮೋಷನ್ ಅಂಡ್ ಮೂವ್ಮೆಂಟ್, ಒನ್ ಆಫ್ ದಿ ಈಸಿಯೆಸ್ಟ್ ಚಾಪ್ಟರ್. ಇಲ್ಲಿ ಸ್ಕೆಲಿಟಲ್ ಸಿಸ್ಟಮ್ ಅನ್ನ ಬಿಟ್ಬಿಡೋಣ, ಯಾಕಂದ್ರೆ ಬಹಳಷ್ಟು ಟರ್ಮ್ಸ್ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗಬಹುದು. ಕಲಿಬೇಕು ಅಂತ ಹೇಳಿದ್ರೆ ರಿಬ್ಸ್ ಅನ್ನ ಆಡ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಬೇಕಾದ್ರೆ ನಾನು ಬರಿತೀನಿ, ರಿಬ್ಸ್ ಅನ್ನ ಬೇಕಾದ್ರೆ ಕಲ್ತ್ಕೊಳ್ಳಿ. 3 ಟೈಪ್ಸ್ ಆಫ್ ರಿಬ್ಸ್ ಇದೆ ನೋಡಿ, ಟ್ರೂ ರಿಬ್ಸ್, ಫಾಲ್ಸ್ ರಿಬ್ಸ್, ಫ್ಲೋಟಿಂಗ್ ರಿಬ್ಸ್, ಅದನ್ನ ಕಲ್ತ್ಕಿಟ್ಕೊಳ್ಳಿ. ಸ್ಲೈಡಿಂಗ್ ಫಿಲಮೆಂಟ್ ಥಿಯರಿ ಕಂಪಲ್ಸರಿ ಬಂದೇ ಬರುತ್ತೆ ಅಂತ ಹೇಳುವಂತ ಒಂದು ಕಾನ್ಸೆಪ್ಟ್ ಇದು. ಟೈಪ್ಸ್ ಆಫ್ ಮೂವ್ಮೆಂಟ್ಸ್ ಇದೆ ನೋಡಿ, ಅಮಿಬಾಯ್ಡ್ ಮೂವ್ಮೆಂಟ್, ಫ್ಲಾಜಿಲೇಟೆಡ್ ಮೂವ್ಮೆಂಟ್, ಸೀಲಿಯರಿ ಮೂವ್ಮೆಂಟ್, ಮಸ್ಕ್ಯುಲರ್ ಮೂವ್ಮೆಂಟ್, ಎಕ್ಸಾಂಪಲ್ಸ್ ಕೇಳ್ತಾನೆ, ವೆರಿ ಇಂಪಾರ್ಟೆಂಟ್. ಆಕ್ಟಿನ್ ಡಯಾಗ್ರಾಮ್ ಸ್ಟ್ರಕ್ಚರ್ ಈಸಿ ಇದೆ. ಆಮೇಲೆ ಮಯೋಸಿನ್ ಡಯಾಗ್ರಾಮ್ ಸ್ಟ್ರಕ್ಚರ್ ಅದನ್ನು ಕೇಳ್ತಾನೆ. ಡಿಫರೆನ್ಸ್ ಬಿಟ್ವೀನ್ ರೆಡ್ ಫೈಬರ್ ಅಂಡ್ ವೈಟ್ ಫೈಬರ್ 2 ಮಾರ್ಕ್ಸ್ ಗೆ ಕೇಳುವ ಚಾನ್ಸ್ ಇದೆ, ಇಂಪಾರ್ಟೆಂಟ್. ಇದರಲ್ಲಿ ಮಯೋಗ್ಲೋಬಿನ್ ಜಾಸ್ತಿ ಇರುತ್ತೆ, ಇದರಲ್ಲಿ ಕಡಿಮೆ ಇರುತ್ತೆ. ಇದರಲ್ಲಿ ಮೈಟೊಕಾಂಡ್ರಿಯಾ ಜಾಸ್ತಿ ಇರುತ್ತೆ, ಇದರಲ್ಲಿ ಮೈಟೊಕಾಂಡ್ರಿಯಾ ಕಮ್ಮಿ ಇರುತ್ತೆ. ಇದು ಏರೋಬಿಕ್ ರೆಸ್ಪಿರೇಷನ್ ಮುಖಾಂತರ ಕೆಲಸ ಮಾಡುತ್ತೆ, ಇದು ಎನೋರೋಬಿಕ್ ಮುಖಾಂತರ, ಅರ್ಥ ಆಯ್ತಾ. ಇಲ್ಲಿ ಏನಿದೆ, ಸಾರ್ಕೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಹೆಚ್ಚಿರುತ್ತೆ, ಇದರಲ್ಲಿ ಕಮ್ಮಿ ಇರುತ್ತೆ. ಟೈಪ್ಸ್ ಆಫ್ ಜಾಯಿಂಟ್ಸ್ ಬಹಳ ಇಂಪಾರ್ಟೆಂಟ್. ಕಾರ್ಟಿಲೇಜಿನಸ್ ಜಾಯಿಂಟ್ ಇದೆ, ಫೈಬ್ರಸ್ ಜಾಯಿಂಟ್ ಇದೆ, ಸೈನವೆಲ್ ಜಾಯಿಂಟ್. ಸೈನವೆಲ್ ಜಾಯಿಂಟ್ ಅಲ್ಲಿ 5 ಇಂಪಾರ್ಟೆಂಟ್ ನೀವು ಜಾಯಿಂಟ್ಸ್ ಅನ್ನು ನೆನ್ಪಿಟ್ಕೋಬೇಕು. ಕೋಡ್ ಇದೆ, ಬೇಕಾದ್ರೆ ಹೇಳ್ತೀನಿ, ಈಸಿ ಇದೆ ಹೌ ಟು ರಿಮೆಂಬರ್ ಅಂತ. ಡಿಸಾರ್ಡರ್ಸ್ ಕಂಪಲ್ಸರಿ ಆಯ್ತಾ. ಇದರಲ್ಲಿ 3 ಸ್ಕೆಲೆಟಲ್ ಸಿಸ್ಟಮ್ ಡಿಸಾರ್ಡರ್ ಮತ್ತೆ 3 ಮಸ್ಕ್ಯುಲರ್ ಸಿಸ್ಟಮ್ ಡಿಸಾರ್ಡರ್ ಕಂಪಲ್ಸರಿ ಇದೆ. ಸೊ ಈ ಒಂದು 5 ಚಾಪ್ಟರ್ ನ ನೀವು ಫೋಕಸ್ ಮಾಡ್ಬಿಟ್ರೆ ನಿಮಗೆ ಇಲ್ಲಿ 15 ಆಯ್ತು, ಮತ್ತೆ ಇಲ್ಲೊಂದು 5 20, ಆಮೇಲೆ ಇಲ್ಲೊಂದು 6 ಹಾಕೋಣ 30. ಓಕೆ, ಸೊ 25 ಬಂದ್ಬಿಡ್ತಾ, 25 ಅಲ್ಲೊಂದು 13 ತಿಳ್ಕೊಳ್ಳೋಣ. 30 + 25 ಎಷ್ಟಾಯ್ತು, 55. ಎಲ್ಲ ಬರೆಯೋಕ್ಕಾಗಲ್ಲ, ಎಲ್ಲೋ ತಪ್ಪು ಮಾಡ್ತೀರಿ ನೀವು. ಒಂದು ಅಟ್ಲೀಸ್ಟ್ 45 ಅಂತ ಬಂದೇ ಬರುತ್ತಾ, ಇಷ್ಟು ಕಾನ್ಸೆಪ್ಟ್ ತಿಳ್ಕೊಂಡ್ರೆ ಔಟ್ ಆಫ್ 70. ಮತ್ತೆ ನೀವು ಇನ್ನೊಂದು ಸ್ವಲ್ಪ ಚಾಪ್ಟರ್ ಗಳಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನ ಆ ಕಡೆ ಕವರ್ ಮಾಡ್ತೀರಿ ಅಂತ ಹೇಳಿದ್ರು ಕೂಡ 60+ ಬಂದೇ ಬರುತ್ತೆ. ಸೊ ನೋ ಪ್ರಾಬ್ಲಮ್, ಹೆದರಬೇಡಿ, ಆರಾಮ್ಸೆ ಕಲ್ತ್ಕೊಳ್ಳಿ. ಇನ್ನೂ ಟೈಮ್ ಇದೆ ನಿಮಗೆ. ಒಂದ್ ಸ್ವಲ್ಪ ಹೆಚ್ಚಿಗೆ ಸ್ಟಡಿ ಮಾಡ್ಲಿಕ್ಕೆ ಏನ್ ಮಾಡ್ಕೊಳ್ಳಿ, ಟೈಮ್ ಅನ್ನ ಇಡಿ. ನಿಮಗೆ ಈ ವಿಡಿಯೋ ಸೆಷನ್ ಹೆಲ್ಪ್ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಅನ್ನು ಮಾಡಲೇಬೇಕು. ಥ್ಯಾಂಕ್ ಯು ವೆರಿ ಮಚ್.